ಎಲ್ಲರಿಗೂ ನಮಸ್ಕಾರ. ನಾನು ರಂಜಿತಾ ಕೋಡಿಬೆಟ್ಟು. ಇವತ್ತು ನಾವು ಒಂದು ಸ್ಪೆಷಲ್ ರೈಸ್ ಬಾತ್ ಮಾಡ್ತಾ ಇದ್ದೇವೆ. ಇದಕ್ಕೆ 1-2 ಚಮಚದಷ್ಟು ತುಪ್ಪ, 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಹಾಗೆ ಸಾಸಿವೆ, ಉದ್ದಿನಕಾಳು, ಕರಿಬೇವು ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡು ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ ಒಂದೊಂದು ತಗೊಂಡಿದ್ದೇನೆ. ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಬೆಳಗ್ಗೆ ಬೇಗ ತಿಂಡಿ ಆಗಬೇಕಾದ್ರೆ ಇದನ್ನು ಮಾಡ್ಕೊಳ್ಳಿ, ಬೇಗ ಈಸಿ ಇದೆ. ಒಂದು ಅರ್ಧ ಗಂಟೆಯಲ್ಲಿ ಎಲ್ಲನೂ ಆಗುತ್ತೆ. ಮತ್ತು ಲಂಚ್ ಬಾಕ್ಸಿಗೆ, ಆಫೀಸ್ಗೆ ಹೋಗೋರಿಗೆ ಎಲ್ಲ ಇದು ಈಸಿ ಇದೆ. ಇದಕ್ಕೆ ನಿಮ್ಮ ಹತ್ರ ಯಾವೆಲ್ಲ ತರಕಾರಿ ಉಂಟು ಎಲ್ಲ ತರಕಾರಿಯೂ ಹಾಕೋಬೋದು. ನನ್ನ ಹತ್ರ ಇದ್ದದ್ದು ಬೀನ್ಸ್ ಮತ್ತು ಬಟಾಟೆ ಮಾತ್ರ. ಇದಕ್ಕೆ ಕ್ಯಾರೆಟು ಹಾಕ್ಕೊಳ್ಬೋದು, ಕ್ಯಾಬೇಜು ಹಾಕ್ಕೋಬೋದು, ಹೂಕೋಸು ಹಾಕ್ಕೋಬೋದು. ರೈಸ್ ಬಾತಿಗೆ ಯಾವ ತರಕಾರಿ ಹಾಕ್ಕೋಬೋದು ಅದು ಹಾಕ್ಕೋಬೋದು. ಬೆಂಡೆ, ತೊಂಡೆ ಅಂಥದ್ದೆಲ್ಲ ಬೇಡ, ಇಂಥದ್ದು ಹಾಕ್ಕೊಳ್ಳಿ. ನನ್ನ ಹತ್ರ ಇದ್ದದ್ದು 2 ಬಗ್ಗೆ. ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿದ್ದೇನೆ. ಇದನ್ನು ಈಗ ಚಂದ ಮಾಡಿ ತೊಳೆದು ಬಿಟ್ಟು 3 ಸಲ ತೊಳೆದಿದ್ದೇನೆ. ತೊಳೆದು ಬಿಟ್ಟು ಸ್ವಲ್ಪ ಕುಕ್ಕರ್ಗೆ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ತರಕಾರಿ ಜೊತೆನೆ. ಇದಕ್ಕೆ ನಾನು ಸ್ವಲ್ಪ ಗೋಡಾ ಮಸಾಲ, ಇದು ನಂದು ಕಸಿನ್ ಒಬ್ಬರು ಕಳಿಸಿಕೊಟ್ಟದ್ದು, ಇದು ಮಹಾರಾಷ್ಟ್ರದಿಂದ. ಇಲ್ಲಿ ಮಂಗಳೂರಲ್ಲಿ ಸಿಗಲ್ಲ, ಮತ್ತು ಸಿಕ್ಕಿದರೆ ನನಗೂ ಹೇಳಿ. ನಾನು ನೋಡಿದ ಪ್ರಕಾರ ನನಗೆಲ್ಲೂ ಸಿಕ್ಕಲಿಲ್ಲ. ಸೊ ಇದು ಒಂದು ಸ್ವಲ್ಪ ಕೋರಿಯಂಡರ್ ಪೌಡರ್ ತಗೊಂಡಿದ್ದೇನೆ, ಗರಂ ಮಸಾಲ ತಗೊಂಡಿದ್ದೇನೆ. ಇಷ್ಟೇ ಬಗೆ ಎಲ್ಲವೂ ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೇನೆ. ಅಂದರೆ 1 ಗ್ಲಾಸಿನಷ್ಟು ಅಕ್ಕಿ ತಗೊಂಡಿದ್ದೇನೆ, ಅದೇ ಗ್ಲಾಸಲ್ಲಿ 3/4 ಗ್ಲಾಸಿನಷ್ಟು ನೀರು ತಗೊಂಡಿದ್ದೇನೆ ನಾನು. ಇದು ಸೋನಾ ಮಸೂರಿ, ಬಾಸುಮತಿ ಅಕ್ಕಿ ಅಲ್ಲ, ಮಾಮೂಲಿ ಊಟ ಮಾಡುವ ಅಕ್ಕಿಯಲ್ಲೇ ನಾನು ರೈಸ್ ಬಾತ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಇನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಕುದಿ ಬಂದ ಮೇಲೆ ಇದಕ್ಕೆ ಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ನಾನು. ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು 4-5 ವಿಷಲ್, ನಿಮ್ಮದು ಅಕ್ಕಿ ಹೇಗೆ ಬೇಯ್ತದೆ ಅಂತ ನಿಮಗೆ ಗೊತ್ತು. ನನ್ನ ಅಕ್ಕಿಗೆ ಒಂದು 5 ವಿಷಲ್ ಬೇಕು. ಸೊ ಒಂದು 5 ವಿಷಲ್ ಮಾಡ್ಕೊಳ್ತಾ ಇದ್ದೇನೆ ನಾನು. ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕ್ಕೊಂಡಿದ್ದೇನೆ, ಬಟ್ ಇದರಲ್ಲಿ ತೋರಿಸಲಿಲ್ಲ ನಾನು. ನಾನೊಂದು ದೊಡ್ಡ ಸೌತೆಕಾಯಿ ಮತ್ತೊಂದು ಸಣ್ಣ ಈರುಳ್ಳಿ ತಗೊಂಡಿದ್ದೇನೆ. ಇದರಲ್ಲಿ ಅರ್ಧದಷ್ಟು ಮಾತ್ರ ಸೌತೆಕಾಯಿ ಯೂಸ್ ಮಾಡ್ಕೊಳ್ತಾ ಇದ್ದೇನೆ, ಅದು ತುಂಬ ದೊಡ್ಡದಿದೆ. ನಾವಂದರೆ 3 ಜನಕ್ಕೋಸ್ಕರ ಮಾಡ್ತಾ ಇರೋದು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನಿಮಗೆ ಇಷ್ಟ ಇದ್ದರೆ ಗಟ್ಟಿ ಮೊಸರು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಳ್ಬೋದು. ಸೌತೆಕಾಯಿ ಸ್ವಲ್ಪ ನೀರು ಬಿಡತ್ತೆ, ಸೊ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ನಮ್ಮದು ಸಾಸಿವೆ ಅಂದರೆ ಮೊಸರು ಬಜ್ಜಿ ಹೀಗಾಗಿದೆ. ಇದನ್ನು ಕಚ್ಚಂಬರ್ ಕೂಡ ಹೇಳ್ತಾರೆ. ನಮ್ಮದು ರೈಸ್ ಬಾತ್ ಹೀಗಾಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ.
ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.